ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಲೇಖನ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ. ಧ್ವನಿ ಪ್ರಸ್ತುತಿ ಹಾಗೂ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ. ಇಂದು ನಾನು ಅಂದರೆ ಗುರುಪ್ರಸಾದ್ ಹಾಲ್ಕುರಿಕೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎಂಬ ಲೇಖನವನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸುತ್ತಿದ್ದೇವೆ. ಈಗ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ. ಈ ಪ್ರಪಂಚಕ್ಕೆ ಯುದ್ಧಗಳು ಹೊಸದೇನಲ್ಲ. ಯುದ್ಧ ಒಂದು ರೀತಿಯ ಸಾಮೂಹಿಕ ಕೊಲೆ. ಇಲ್ಲಿ ಧರ್ಮ ಅಧರ್ಮಗಳ ಮಾತಿಗಿಂತ ಮನುಷ್ಯನ ಅಧಿಕಾರ ಲಾಲಸೆ, ಶ್ರೇಷ್ಠತೆಯ ಸವಾಲುಗಳೇ ಅಧಿಕ. ವಿಶ್ವ ಜನಸಂಖ್ಯೆಯ ನಿಯಂತ್ರಣವನ್ನು, ಸಮತೋಲನವನ್ನು ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ಮಾಡುತ್ತಾಳಾದರೂ ಮನುಷ್ಯ ತನ್ನ ದುಷ್ಕೃತ್ಯಗಳಿಂದ ವಿನಾಶದ ನಾನಾ ದಾರಿಗಳನ್ನು ಕಂಡುಹಿಡಿಯುತ್ತಲೇ ಇದ್ದಾನೆ. ಅದರ ಒಂದು ದೊಡ್ಡ ಉದಾಹರಣೆ ಹಿರೋಶಿಮಾ ನಾಗಸಾಕಿಗಳ ಮೇಲೆ ಅಮೆರಿಕವು ಹಾಕಿದ ಅಣುಬಾಂಬ್. ಅದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂತಾಯಿತು. ಮೊದಲನೇ ಹಾಗೂ ಎರಡನೇ ಮಹಾಯುದ್ಧದ ಪ್ರಭಾವಗಳಿಂದ ಶೀತಲ ಸಮರದ ಪ್ರಾರಂಭದ ಕಾರಣಗಳು ಜರ್ಮನಿಯಿಂದ ಪೋಲೆಂಡ್ ಆಕ್ರಮಣ, ಪರ್ಲ್ ಹಾರ್ಬರ್ ಮೇಲೆ ಜಪಾನಿನ ದಾಳಿ, ಎಲ್ಲಾ ಅಂತಾರಾಷ್ಟ್ರೀಯ ವ್ಯಾಜ್ಯಗಳನ್ನು ಶಾಂತಿಯುತ ಮಾರ್ಗದಿಂದ ಪರಿಹರಿಸಿಕೊಳ್ಳಬೇಕೆಂಬ ಒಂದನೆಯ ಮಹಾಯುದ್ಧದ ನಂತರ ಆಗಿದ್ದ ವಸ್ರೇಲ್ ಒಪ್ಪಂದವನ್ನು ಉಲ್ಲಂಘಿಸಿ ಬಲಪ್ರಯೋಗದಿಂದ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿಕೊಂಡ ಜರ್ಮನಿ, ಇಟಲಿ, ಜಪಾನ್ಗಳನ್ನೆದುರಿಸಿ ಬ್ರಿಟನ್, ಫ್ರಾನ್ಸ್, ಸೋವಿಯತ್ ಒಕ್ಕೂಟ, ಅಮೆರಿಕ ಸಂಸ್ಥಾನಗಳೇ ಮೊದಲಾದ ರಾಷ್ಟ್ರಗಳು ನಡೆಸಿದ ಯುದ್ಧ ಸುಮಾರು 6 ವರ್ಷ ಕಾಲ ವಿಶ್ವವ್ಯಾಪಿಯಾಗಿ ಅಗಾಧ ಸಾವು ನೋವುಗಳಿಗೆ ಕಾರಣವಾಯಿತು. ಜಪಾನ್ನ ಪರ್ಲ್ ಹಾರ್ಬರ್ ಮೇಲೆ ಮಾಡಿದ ದಾಳಿಗೆ ಪ್ರತ್ಯುತ್ತರವಾಗಿ ಘೋರ ಶಿಕ್ಷೆಯನ್ನೇ ಅನುಭವಿಸುವಂತಾಯಿತು. ಅವರು ಇದರಿಂದ ಕಲಿತ ಪಾಠ ತಲೆತಲಾಂತರಕ್ಕೂ ನೆನಪಿನಲ್ಲಿ ಉಳಿಯುವಂತಾಗಿದೆ. ನಿಜ, ಇಂದು ಜಪಾನ್ ಸಂಪೂರ್ಣ ಪರಿವರ್ತನೆಯಾಗಿ ಪ್ರಪಂಚಕ್ಕೆ ಮಾದರಿ ಎನಿಸುವಷ್ಟು ತಲೆ ಎತ್ತಿ ನಿಂತಿದೆ. ಇದಕ್ಕಾಗಿ ತೆತ್ತ ಬೆಲೆ ಮಾತ್ರ ಅಪಾರ. ಅಮೆರಿಕದ ಹೀನ ಕೃತ್ಯದಿಂದಾಗಿ ಬೆಂದು ಭಸ್ಮವಾದ 2 ನಗರಗಳ ಲಕ್ಷಾಂತರ ಜನ, ಪ್ರಾಣಿ, ಪಕ್ಷಿಗಳು, ಕಟ್ಟಡಗಳು ಮಹಾಯುದ್ಧಗಳ ಪೈಶಾಚಿಕ ಯೋಜನೆಗಳಿಗೆ ಸಾಕ್ಷಿಯಾಗಿವೆ. ಬಾಂಬ್ ಡೋಮ್ ಜೆನ್ಬಾಕು ಎಂದು ಕರೆಯಲಾಗುವ ಒಂದು ಅರ್ಧ ಸುಟ್ಟ ಕಟ್ಟಡದ ಭಗ್ನಾವಶೇಷಗಳನ್ನು ಜಪಾನಿಯರು ಇಂದಿಗೂ ಹಿರೋಶಿಮಾದಲ್ಲಿ ಉಳಿಸಿಕೊಂಡಿದ್ದಾರೆ. 1945ರ ಆಗಸ್ಟ್ 6 ಮತ್ತು 9ರಂದು ಜಪಾನಿನ 2 ನಗರಗಳ ಮೇಲೆ ಆದ ಪರಮಾಣು ದಾಳಿಯ ಹಲವಾರು ದಾರುಣ ಚಿತ್ರಗಳನ್ನು ಹಿರೋಶಿಮಾ ಪೀಸ್ ಮೆಮೋರಿಯಲ್ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಮುಂದಿನ ಪೀಳಿಗೆಯ ಜನರಿಗೆ ಅಣುಬಾಂಬಿನ ಭಯಂಕರ ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಹಾಗೂ ಸಾವು ನೋವಿನ ಪಳೆಯುಳಿಕೆಗಳ ಚಿತ್ರಗಳು ಮೌನವಾಗಿ ಇಲ್ಲಿ ತೆರೆದಿಟ್ಟಿವೆ. ಮಕ್ಕಳ ಸುಟ್ಟು ಕರಕಲಾದ ಆಟಿಕೆಗಳು, ಯೂನಿಫಾರ್ಮ್ಗಳು, ಆಕಾರ ಕಳೆದುಕೊಂಡ ಅನೇಕ ಕಬ್ಬಿಣ, ಹುಕ್ಕು, ಪಿಂಗಾಣಿ ಸಾಮಾನುಗಳ ಹೃದಯ ವಿದ್ರಾವಕ ದೃಶ್ಯಗಳು ಎಲ್ಲರ ಅಂತರಂಗದಲ್ಲಿ ಎಬ್ಬಿಸುವ ಪ್ರಶ್ನೆ ಒಂದೇ: ಇಂಥ ಯುದ್ಧಗಳು ಬೇಕೇ? ಹಿರೋಶಿಮಾ ಜಪಾನಿನ 2ನೇ ಸೇನಾ ಕೇಂದ್ರ ಕಾರ್ಯಾಲಯ ಹಾಗೂ ಶೇಖರಣಾ ಉಗ್ರಾಣವೂ ಆಗಿತ್ತು. ಸೇನಾ ಪ್ರಾಮುಖ್ಯತೆಯುಳ್ಳ ನಗರವಾಗಿದ್ದರಿಂದ ಅದನ್ನು ಅಮೆರಿಕ ಅಣುಬಾಂಬ್ ಸ್ಫೋಟಿಸಲು ಗುರಿಯಾಗಿ ಆರಿಸಿಕೊಂಡಿತ್ತು. 1945 ಆಗಸ್ಟ್ 6 ಜಪಾನಿಯರಿಗೆ ಅದೊಂದು ಕರಾಳ ದಿನ. 60 ಕೆಜಿ ಅಂದರೆ 130 ಪೌಂಡ್ ತೂಕವುಳ್ಳ ಯುರೇನಿಯಂ 235 ರಾಸಾಯನಿಕ ಹೊಂದಿದ ಬಂದೂಕು ಮಾದರಿಯ ವಿದಳನ ಶಸ್ತ್ರಾಸ್ತ್ರವಾದ ಗುರುತ್ವದ ಬಾಂಬು ಇದು. ಪೂರ್ವ ನಿರ್ಧಾರಿತ ಆಸ್ಫೋಟನದ ಎತ್ತರಕ್ಕೆ ವಿಮಾನದಿಂದ ಬೀಳಲು ಕೇವಲ 57 ಸೆಕೆಂಡ್ ತೆಗೆದುಕೊಂಡಿತು. ಆ ಸ್ಫೋಟದ ಎತ್ತರ 600 ಮೀಟರ್ಗಳಷ್ಟು ಮೇಲಿತ್ತು. ಎದುರುಗಾಳಿಯ ಕಾರಣದಿಂದ ಕೊನೆಗಳಿಗೆಯಲ್ಲಿ ಗುರಿ ಇಟ್ಟಿದ್ದ ಐಒಐ ಸೇತುವೆಯಿಂದ 80 ಅಡಿ ಅಂದರೆ 40 ಮೀಟರ್ ಅಂತರದಲ್ಲಿ ತಪ್ಪಿ ಶಿಯಾ ಸರ್ಜಿಕಲ್ ಕ್ಲಿನಿಕ್ ಮೇಲ್ಭಾಗದಲ್ಲಿ ನೇರವಾಗಿ ಸ್ಫೋಟಗೊಂಡಿತು. ಸುಮಾರು 13 ಕಿಲೋಟನ್ TNT ನಷ್ಟು ಪ್ರಮಾಣಕ್ಕೆ ಸಮನಾದ ಒಂದು ಭಯಂಕರ ಸ್ಫೋಟವನ್ನು ಅದು ಸೃಷ್ಟಿಸಿತು. 1 ಮೈಲಿಗಳಷ್ಟು ಹಬ್ಬಿದ ಬೆಂಕಿಯ ಕೆನ್ನಾಲಿಗೆಗಳ ವ್ಯಾಪ್ತಿ ನಗರದ 11 ಕಿಲೋಮೀಟರ್ ವರೆಗೂ ಪ್ರಭಾವಿತವಾಗಿತ್ತು. ಹಿರೋಶಿಮಾದ 69% ಕಟ್ಟಡಗಳು ಸಂಪೂರ್ಣ ನಾಶವಾಗಿ 6ರಿಂದ 7ರಷ್ಟು ಕಟ್ಟಡಗಳು ಹಾನಿಗೊಂಡವು. 70ರಿಂದ 80 ಸಾವಿರ ಮಂದಿ ತಕ್ಷಣ ಅಸುನೀಗಿದರು. 70,000 ಮಂದಿ ಗಾಯಗೊಂಡರು. ಹೆಚ್ಚಿನವರು ನಗರದ ಮಧ್ಯಭಾಗದಲ್ಲಿ ಇದ್ದರು. ಹೆಚ್ಚು ಕಮ್ಮಿ ಎಲ್ಲಾ ಜೀವವಿರುವ ಮನುಷ್ಯ, ಪ್ರಾಣಿಗಳು, ಪಕ್ಷಿಗಳು ಹಾಗೂ ವಸ್ತುಗಳು ಅಕ್ಷರಶಃ ಸುಟ್ಟು ಬೂದಿಯಾಗಿದ್ದವು. ಇದಲ್ಲದೆ 1945ರ ಅಂತ್ಯದ ವೇಳೆಗೆ
ಸುಟ್ಟ ಗಾಯಗಳು, ವಿಕಿರಣ ಪರಿಣಾಮ ಹಾಗೂ ವೈದ್ಯಕೀಯ ಕೊರತೆಯಿಂದ ಉಲ್ಬಣಗೊಂಡ ಸಾವು ನೋವುಗಳ ಅಂದಾಜು 90,000ದಿಂದ 1,06,000ರವರೆಗೂ ತಲುಪಿತು. 1950ರ ಹೊತ್ತಿಗೆ ಕ್ಯಾನ್ಸರ್ ಮತ್ತು ಇತರ ದೀರ್ಘಾವಧಿ ಪರಿಣಾಮದಿಂದ 2 ಲಕ್ಷ ಜನ ಸತ್ತಿದ್ದರು. ನಾಗಸಾಕಿ ಅಮೆರಿಕ ಇಷ್ಟಕ್ಕೆ ತೃಪ್ತವಾಗದೆ 3 ದಿನಗಳ ನಂತರ ಅಂದರೆ 1945 ಆಗಸ್ಟ್ 9ರಂದು ಫ್ಯಾಟ್ ಮ್ಯಾನ್ ಹೆಸರಿನ ಇನ್ನೊಂದು ಪರಮಾಣು ಬಾಂಬ್ ಅನ್ನು ಬೆಳಗ್ಗೆ 11 ಗಂಟೆಗೆ ನಾಗಸಾಕಿಯ ಮೇಲೆ ಸ್ಫೋಟಿಸಿತು. ಸುಮಾರು 6.4 ಕೆಜಿಗಳಷ್ಟಿದ್ದ ಪ್ಲುಟೋನಿಯಂ 239 ತಿರುಳನ್ನು ಒಳಗೊಂಡಿದ್ದ ಈ ಶಸ್ತ್ರಾಸ್ತ್ರಕ್ಕೆ ಫ್ಯಾಟ್ ಮ್ಯಾನ್ ಎಂದು ಹೆಸರಿಸಲಾಗಿತ್ತು. ನೆಲದಿಂದ ಮೇಲ್ಭಾಗದಲ್ಲಿ 1540 ಅಡಿ ಎತ್ತರದಲ್ಲಿ ಅದು ಕೇವಲ 42 ಸೆಕೆಂಡುಗಳ ಅಂತರದಲ್ಲಿ ಸ್ಫೋಟಿಸಿತ್ತು. 21 ಕಿಲೋ ಟನ್ TNTಗೆ ಸಮನಾಗಿತ್ತು, ಅಂದರೆ 88 TJ. ಇದು 3900 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖವನ್ನು ಉತ್ಪಾದಿಸಿ ಗಂಟೆಗೆ 1005 ಅಂದರೆ 624 ಕಿಲೋಮೀಟರ್ ವೇಗದ ಬಿರುಗಾಳಿಯ ಸೃಷ್ಟಿಯೊಂದಿಗೆ ಅಪ್ಪಳಿಸಿತ್ತು. ತಕ್ಷಣಕ್ಕೆ 40,000ರಿಂದ 75,000ದಷ್ಟು ಜನರು ಸಾವು ನೋವುಗಳಿಗೀಡಾದರೂ 1945ರ ಅಂತ್ಯದ ವೇಳೆಗೆ ಪರಮಾಣು ಬಾಂಬಿನ ವಿಕಿರಣದ ಪರಿಣಾಮದಿಂದ ಆ ಸಂಖ್ಯೆ 80,000ಕ್ಕೆ ತಲುಪಿತು. ಒಟ್ಟು ನಾಶದ ವ್ಯಾಪ್ತಿ 1 ಮೈಲಿಯಷ್ಟಿತ್ತು. ನಗರದ ಉತ್ತರ ಭಾಗದಿಂದ 2 ಮೈಲಿಗಳಷ್ಟು ದಕ್ಷಿಣದವರೆಗೆ ಬೆಂಕಿಯ ನಾಲಿಗೆ ಚಾಚಿಕೊಂಡಿತ್ತು. ಹಿರೋಶಿಮಾದ ಬಾಂಬ್ ದಾಳಿಯ ನಂತರ ನಾಗಸಾಕಿಯತ್ತ ಗುಳೆ ಹೊರಟಿದ್ದ ಅನೇಕರು ದುರದೃಷ್ಟಕ್ಕೆ ಅಲ್ಲಿಯೂ ಬಾಂಬ್ ದಾಳಿಗೆ ತುತ್ತಾಗಿದ್ದರು. 15 ಆಗಸ್ಟ್ 1945 ಜಪಾನ್ ಮಿತ್ರ ರಾಷ್ಟ್ರಗಳಿಗೆ ಶರಣಾಯಿತು. ಕುಕ್ಕುರದಲ್ಲಿ ನಾಗಸಾಕಿಯ ಬಾಂಬ್ ದಾಳಿಯ ನೆನಪಿಗೆ ಒಂದು ಶಾಂತಿ ಸ್ಮಾರಕ ಹಾಗೂ ಗಂಟೆಯನ್ನು ಈಗಲೂ ನೋಡಬಹುದು. ಜಪಾನ್ ಶರಣಾಗತಿಯ ನಂತರ 2ನೇ ವಿಶ್ವಯುದ್ಧ ಕೊನೆಗೊಂಡಿತು ಎಂದು ಇತಿಹಾಸ ಹೇಳುತ್ತದೆ. ಆದರೆ ವಿಶ್ವದ ಅನೇಕ ರಾಷ್ಟ್ರಗಳು ಇಂದಿಗೂ ಅಣುಬಾಂಬಿನ ಸಂಗ್ರಹ ಹೊಂದಿದ್ದು ಆಟವಾಡುತ್ತಿವೆ. ಯಾವ ಕ್ಷಣದಲ್ಲಾದರೂ ತಲೆ ಕೆಟ್ಟರೆ ಒಂದು ದೇಶ ಇನ್ನೊಂದರ ಮೇಲೆ ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ತುದಿಗಾಲುಗಳ ಮೇಲೆ ನಿಂತಿವೆ. ವಿಶ್ವ ಶಾಂತಿ ಬಯಸುವವರ ಸೊಲ್ಲಡಗಿದೆ. ಅಣುಬಾಂಬಿನ ಪರಿಣಾಮದ ಭಯಾನಕ ದೃಶ್ಯಗಳನ್ನು ಪ್ರತಿಯೊಬ್ಬರೂ ಮತ್ತೆ ಮತ್ತೆ ನೆನಪಿನಲ್ಲಿಡಬೇಕು. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಭೂಮಂಡಲದ ಒಡಲಿಗೆ ಬೆಂಕಿ ಹಚ್ಚುವಷ್ಟು ಪ್ರಬಲನಾಗತೊಡಗಿದ್ದಾನೆ. ಸುಂದರ ಪುಟ್ಟ ದ್ವೀಪ ರಾಷ್ಟ್ರ ಜಪಾನ್ ಇಂದು ಇಡೀ ಜಗತ್ತಿನ ಗಮನ ಸೆಳೆಯುವಷ್ಟು ಪ್ರಗತಿಯ ಮುನ್ನೋಟದಲ್ಲಿದೆ. ಶಾಂತಿ, ಸ್ನೇಹ, ನಮ್ರತೆ, ಬುದ್ಧಿಮಂತೆಗಳೇ ಮೂರ್ತಿವೆತ್ತಂತೆ ಬದುಕನ್ನು ಅವರು ಇಂದು ಕಟ್ಟಿಕೊಂಡಿದ್ದಾರೆ. ಬ್ರಹ್ಮಾಸ್ತ್ರವನ್ನು ತಮ್ಮ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿರುವ ಮಹಾನಾಯಕರುಗಳಿಂದ ಈ ವಿಶ್ವವನ್ನು ಉಳಿಸುವತ್ತ ನಾವು ಗಮನ ಹರಿಸಬೇಕಿದೆ. ಧನ್ಯವಾದ.